ಟಿವಿಗೆ ಸ್ವಾಗತ. ವೀಕ್ಷಕರೇ, ಜಯಲಲಿತಾ ಜಯರಾಮ್ ಭಾರತೀಯ ನಟಿ ಮತ್ತು ರಾಜಕಾರಣಿ ಆಗಿದ್ರು. ತಮಿಳುನಾಡಿನ 6 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಗಟ್ಟಿಗಿತ್ತಿ ಜಯಲಲಿತಾ ಆಗಿದ್ರು. ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ರು. ಮೇ 23, 2016ರಂದು ದಾಖಲೆಯ 6ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ತಮಿಳುನಾಡಿನ 2ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಆಕೆಯನ್ನ ಜನರೆಲ್ಲರೂ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಾ ಇದ್ರು. ಅದರಂತೆ ಕ್ರಾಂತಿಕಾರಿ ನಾಯಕಿಯಂತೆ ಕಾಣ್ತಾ ಇದ್ರು ಜನರು. ಜಯಲಲಿತಾ ಅವರು ರಾಜಕೀಯಕ್ಕೆ ಸೇರುವ ಮೊದಲು ದಕ್ಷಿಣ ಭಾರತದ ಪ್ರಸಿದ್ಧ ಚಲನಚಿತ್ರ ತಾರೆಯಾಗಿದ್ರು. ತಮಿಳು, ಕನ್ನಡ, ತೆಲುಗು ಭಾಷೆಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ರು. 1984ರಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. 1989ರವರೆಗೆ ಸೇವೆಯಲ್ಲಿ ನಿರತರಾಗಿದ್ರು. ಜಯಲಲಿತಾ ಅವರು ಮೈಸೂರಿನಲ್ಲಿ ಮೇಲುಕೋಟೆ ಎಂಬ ಸ್ಥಳದಲ್ಲಿ 24 ಫೆಬ್ರವರಿ 1948ರಂದು ಜನಿಸುತ್ತಾರೆ. ತಮಿಳು ಅಯ್ಯಂಗಾರ್ ಕುಟುಂಬದಿಂದ ಬಂದವರಾಗಿದ್ರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಆಕೆಯ ತಂದೆ ಜಯರಾಮ್ ಅವರು ಕೇವಲ ಜಯಲಲಿತಾ 2 ವರ್ಷದವಳಿದ್ದಾಗ ನಿಧನವನ್ನ ಹೊಂದುತ್ತಾರೆ. ಇದರ ಪರಿಣಾಮವಾಗಿ ಜಯಲಲಿತಾ ಮತ್ತು ಅವರ ಸಹೋದರ ಜಯಕುಮಾರ್ ಅವರು ತಾಯಿಯೊಂದಿಗೆ ಬೆಂಗಳೂರಿಗೆ ಬರುತ್ತಾರೆ. ಆಕೆಯ ತಾಯಿ ವೇದಾವತಿ ಸಂಧ್ಯಾ ಎಂಬ ಹೆಸರಿನೊಂದಿಗೆ ತಮಿಳು ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಲು ಪ್ರಾರಂಭ ಮಾಡುತ್ತಾರೆ. ಜಯಲಲಿತಾ ಅವರ ಸಹೋದರ ಜಯಕುಮಾರ್ ಮತ್ತು ಅವರ ಕುಟುಂಬದ ಇತರ ಅನೇಕ ಸದಸ್ಯರ ಹೆಸರಿನಲ್ಲಿ ಬಳಸಲಾಗಿರುವಂತಹ ಪೂರ್ವ ಪ್ರತ್ಯಯ ಜಯ ಅಂದರೆ ವಿಜಯಶಾಲಿ ಎಂದರ್ಥ. ಇದು ಮೈಸೂರಿನ ಒಡೆಯರ್ ರಾಜವಂಶದೊಂದಿಗಿನ ಕುಟುಂಬದ ಒಡನಾಟವನ್ನ ಚಿತ್ರಿಸುತ್ತದೆ. ವೃತ್ತಿಯಲ್ಲಿ ಶಸ್ತ್ರಚಿಕಿತ್ಸಕರಾದಂತಹ ಜಯಲಲಿತಾ ಅವರ ಅಜ್ಜ ಮೈಸೂರು ಸಾಮ್ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಜಯಲಲಿತಾ ಅವರು ಚೆನ್ನೈನ ಬಿಷಪ್ ಕಾಟನ್ ಗರ್ಲ್ಸ್ ಹೈಸ್ಕೂಲ್ ಮತ್ತು ಚೆನ್ನೈನ ಪ್ರೆಸೆಂಟೇಷನ್ ಚರ್ಚ್ ಪಾರ್ಕ್ ಕಾನ್ವೆಂಟ್ ಎಂದು ಕರೆಯಲ್ಪಡುವ ಸೆಕ್ರೆಡ್ ಹಾರ್ಟ್ ಮೆಟ್ರಿಕ್ಯುಲೇಷನ್ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಉತ್ತಮವಾದಂತಹ ವಿದ್ಯಾರ್ಥಿ ಕೂಡ ಆಗಿದ್ರು. 1964ರಲ್ಲಿ ತನ್ನ ಮೆಟ್ರಿಕ್ಯುಲೇಷನ್ ಮುಗಿಸಿದ ನಂತರ ಭಾರತ ಸರ್ಕಾರದಿಂದ ಉನ್ನತ ಅಧ್ಯಯನಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ಪಡೆಯುತ್ತಾರೆ. ಆದಾಗ್ಯೂ ಸ್ವಲ್ಪ ಸಮಯದ ನಂತರ ಚಲನಚಿತ್ರಗಳನ್ನ ಮಾಡುತ್ತಾರೆ. ಜಯಲಲಿತಾ ಅವರು 1989ರಲ್ಲಿ ಬೋಡಿ ನಾಯಕ್ನೂರ್ ಕ್ಷೇತ್ರದಿಂದ ತಮಿಳುನಾಡು ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕಿಯಾಗಿ ಮೊದಲ ಮಹಿಳೆ ಆಗಿದ್ದರು ಜಯಲಲಿತಾ. ಜೂನ್ 24, 1991ರಂದು ತಮಿಳುನಾಡಿನ ಅತ್ಯಂತ ಕಿರಿಯ ಮತ್ತು 2ನೇ ಮಹಿಳಾ ಮುಖ್ಯಮಂತ್ರಿಯಾಗುತ್ತಾರೆ. ಇನ್ನು ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅಂದರೆ 1972ರಲ್ಲಿ ತಮಿಳುನಾಡು ಸರ್ಕಾರವು ಕಲ್ಲೈ ಮಾಮನಿ ಪ್ರಶಸ್ತಿಯನ್ನ ನೀಡುತ್ತೆ. 1999ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯವು ಅವರಿಗೆ ಡಾಕ್ಟರೇಟ್ ಆಫ್ ಲಿಟರೇಚರ್ ಪದವಿಯನ್ನ ನೀಡುತ್ತೆ. 1992ರಲ್ಲಿ ಡಾಕ್ಟರ್ MGR ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಆಕೆಗೆ ನೀಡಲಾಗಿತ್ತು. ಮದುರೈ ಕಾಮರಾಜ್ ವಿಶ್ವವಿದ್ಯಾಲಯವು 1993ರಲ್ಲಿ ಅವರಿಗೆ ಡಾಕ್ಟರ್ ಆಫ್ ಲೆಟರ್ಸ್ ಪದವಿಯನ್ನ ನೀಡಿತ್ತು. 2003ರಲ್ಲಿ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯವು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ನೀಡಿತ್ತು. 2003ರಲ್ಲಿ ಭಾರತೀದಾಸನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲೆಟರ್ಸ್ ಪದವಿಯನ್ನ ಅವರಿಗೆ ನೀಡಲಾಗಿತ್ತು. ಏಷ್ಯನ್ ಗಿಲ್ಡ್ ಅವಾರ್ಡ್ನಿಂದ ದಶಮಾನದ ಮಹಿಳಾ ರಾಜಕಾರಣಿ ಪ್ರಶಸ್ತಿಯನ್ನ ಸ್ವೀಕರಿಸಲು 2004ರಲ್ಲಿ ಲಂಡನ್ ಹೌಸ್ ಆಫ್ ಲಾರ್ಡ್ಸ್ ಅವರನ್ನ ಆಹ್ವಾನ ಮಾಡಲಾಗಿತ್ತು. ತಮಿಳುನಾಡು ಮತ್ತು ಭಾರತದಲ್ಲಿ ಸಮಾಜದ ದುರ್ಬಲ ವರ್ಗವನ್ನ ರಕ್ಷಿಸುವಲ್ಲಿ ಮತ್ತು ಲಿಂಗ ಸಮಾನತೆಯ ಕ್ಷೇತ್ರದಲ್ಲಿ ಅವರ ಸೇವೆಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯು 2004ರಲ್ಲಿ ಗೋಲ್ಡನ್ ಸ್ಟಾರ್ ಆಫ್ ಆನರ್ ಮತ್ತು ಡಿಗ್ನಿಟಿ ಪ್ರಶಸ್ತಿಯನ್ನ ನೀಡಿತು. ಹೀಗೆ ಹಲವಾರು ಪ್ರಶಸ್ತಿಗಳು ಜಯಲಲಿತಾ ಅವರಿಗೆ ಒಲಿದಿದ್ದವು. ಬಾಲ ಕಲಾವಿದೆಯಾಗಿ ಪಾದಾರ್ಪಣೆಯನ್ನ ಚಲನಚಿತ್ರರಂಗಕ್ಕೆ ಮಾಡಿದ್ರು ಜಯಲಲಿತಾ.
ತಮ್ಮ ಶಾಲಾ ಶಿಕ್ಷಣದೊಂದಿಗೆ ಕರ್ನಾಟಕ ಸಂಗೀತ, ಪಾಶ್ಚಾತ್ಯ ಶಾಸ್ತ್ರೀಯ, ಪಿಯಾನೋ, ಭರತನಾಟ್ಯ, ಕಥಕ್ ಮತ್ತು ಮೋಹಿನಿ ಆಟ್ಟಂ ಸೇರಿದಂತೆ ವಿವಿಧ ಕಲೆಗಳಲ್ಲಿ ತರಬೇತಿ ಪಡೆದ ಜಯಲಲಿತಾ ಅವರು ವಯಸ್ಕರಾಗಿ ಕನ್ನಡ ಚಲನಚಿತ್ರ ಚಿನ್ನದ ಗೊಂಬೆಯಲ್ಲಿ ತನ್ನ ಚೊಚ್ಚಲ ಪ್ರವೇಶವನ್ನ ಮಾಡುತ್ತಾರೆ. ವೆನ್ನೀರ ಆಡೈ ಚಿತ್ರದ ಮೂಲಕ ತಮಿಳು ಚಿತ್ರರಂಗದಲ್ಲಿ ತಮ್ಮ ಛಾಪನ್ನ ಮೂಡಿಸುತ್ತಾರೆ. 1965ರಲ್ಲಿ ಮತ್ತು ಜಯಲಲಿತಾ ಅವರ ನಟನಾ ವೃತ್ತಿ ಜೀವನವು ಅಂತಿಮವಾಗಿ ರಾಜಕೀಯಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಎಂಜಿಆರ್ ಅವರು ಹಲವಾರು ಚಲನಚಿತ್ರಗಳ ಸಹ ನಾಯಕಿಯಾಗಿದ್ದ ಜಯಲಲಿತಾ ಅವರನ್ನ ಆಯ್ಕೆ ಮಾಡುತ್ತಾರೆ. 1982ರಲ್ಲಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾರೆ. ಮತಗಳನ್ನ ಗಳಿಸಬಹುದು ಎಂಬ ನಂಬಿಕೆಯೊಂದಿಗೆ 1983ರಲ್ಲಿ ಪಕ್ಷದ ಪ್ರಚಾರ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುತ್ತಾರೆ. 1984ರಿಂದ 1989ರವರೆಗೆ ರಾಜ್ಯಸಭೆಯಲ್ಲಿ ಸಂಸದರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಜಾನಕಿ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ರು. ವಿಶ್ವಾಸ ನಿರ್ಣಯದ ನಂತರ ಅವರ ಸರ್ಕಾರವನ್ನ ವಜಾಗೊಳಿಸಿದ ನಂತರ 1989ರ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸುತ್ತಾರೆ. ಡಿಎಂಕೆ ಚುನಾವಣೆಯಲ್ಲಿ ಜಯಗಳಿಸಿತ್ತು ಮತ್ತು ಜಾನಕಿ ರಾಜಕೀಯವನ್ನ ತೊರೆಯುತ್ತಾರೆ. ಎಐಎಡಿಎಂಕೆಯನ್ನ ಜಯಲಲಿತಾಗೆ ಬಿಟ್ಟುಕೊಡುತ್ತಾರೆ. ಇತಿಹಾಸವು ಸಾಕ್ಷಿಯಾಗುವಂತೆ ಅವರು ಎಂಜಿಆರ್ ಅವರ ನೆರಳನ್ನ ಮೀರಿ ತಮ್ಮದೇ ಆದಂತಹ ಗುರುತನ್ನ ರೂಪಿಸಿಕೊಳ್ಳುತ್ತಾರೆ. ಡಿಎಂಕೆಯನ್ನ ತಲೆಗೆ ತೆಗೆದುಕೊಂಡು ತಮಿಳುನಾಡಿನ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗುತ್ತಾರೆ. ಇನ್ನು ಶಶಿಕಲಾ ಜಯಾ ಅವರ ಆಪ್ತ ಸಹಾಯಕಿ ಆಗಿದ್ರು. ರಾಜಕೀಯ ವೃತ್ತಿ ಜೀವನದುದ್ದಕ್ಕೂ ಮತ್ತು ಅವರ ನಂತರದ ವರ್ಷಗಳಲ್ಲಿ ಅವಿವಾಹಿತ ಮಹಿಳೆಯಾಗಿ ಆಕೆಯ ಆಪ್ತ ಸಹಾಯಕಿ ಶಶಿಕಲಾ ಅವರು ಏರಿಳಿತಗಳ ಮೂಲಕ ಜಯಲಲಿತಾ ಅವರೊಂದಿಗೆ ನಿಂತಿದ್ದರು. ಶಶಿಕಲಾ ಅವರ ಪತಿ ನಟರಾಜನ್ 1970ರ ದಶಕದಲ್ಲಿ ಸರ್ಕಾರಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ರು. ಎಐಎಡಿಎಂಕೆಯಲ್ಲಿ ಬೆಳೆಯುತ್ತಿರುವಂತಹ ನಾಯಕಿಯಾಗಿದ್ದ ಜಯಲಲಿತಾ ಅವರ ಪತ್ನಿಯನ್ನ ಐಎಎಸ್ ಅಧಿಕಾರಿ ವಿಎಸ್ ಚಂದ್ರಲೇಖಾ ಅವರ ಮೂಲಕ ಸಂಪರ್ಕಕ್ಕೆ ತಂದಿದ್ರು. ಶಶಿಕಲಾ ಅವರು ವಿಡಿಯೋ ಟೇಪ್ ಅಂಗಡಿಯನ್ನ ನಡೆಸ್ತಾ ಇದ್ರು. ಜಯಲಲಿತಾ ಅವರು ಭಾಗವಹಿಸಿದ ವಿವಾಹಗಳನ್ನ ರೆಕಾರ್ಡ್ ಕೂಡ ಮಾಡ್ತಾ ಇದ್ರು. ಅಂದಿನಿಂದ ಶಶಿಕಲಾ ಚಿನ್ನ ಅಮ್ಮ ಎಂದು ಕರೆಯಲ್ಪಡುವ ಜಯಲಲಿತಾ ಅವರ ಏಕೈಕ ರಾಜಕೀಯ ಮತ್ತು ವೈಯಕ್ತಿಕ ಸಹಾಯಕರಾಗಿದ್ರು. ಇನ್ನು ಜಯಲಲಿತಾ ಅವರ ಮೇಲೆ ಹಲವಾರು ಆರೋಪಗಳು ಕೂಡ ಇದ್ದವು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ಜಯಲಲಿತಾಗೆ 4 ವರ್ಷ ಜೈಲು ಮತ್ತು 100 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿತ್ತು. ಇಂತಹ ಪ್ರಬಲ ರಾಜಕಾರಣಿ 5/12/2016ರಂದು ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಇದರೊಂದಿಗೆ ಭಾರತೀಯ ರಾಜಕಾರಣದ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಮಹಿಳಾ ನಾಯಕಿಯೊಬ್ಬರ ಯುಗಾಂತ್ಯವಾಗಿತ್ತು. ಒಟ್ಟಿನಲ್ಲಿ ಜಯಲಲಿತಾ ಅವರು ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಎಂಬುದನ್ನ ತೋರಿಸಿದರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.